ನಮ್ಮ ಪ್ರಾಬ್ಲಮ್ ಏನಂದರೆ ಇಂಡಿಯಾದಲ್ಲಿ ಎಲ್ಲ ಕಡೆ ಈ ವೈಟ್ ಬೋರ್ಡ್ ಟ್ಯಾಕ್ಸಿ ಬೈಕು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಾಡ್ತಾ ಇಲ್ಲ. ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ, ಗಾಡಿ ಲೋನ್ ಕಟ್ಟೋಕ್ಕಾಗ್ತಾಯಿಲ್ಲ. ಈಗ ಮೊದಲು ಥರ ಬಾಡಿಗೆಗಳು ಇಲ್ಲ. ಎಲ್ಲ ಬೈಕಲ್ಲಿ ಕೆಲಸಕ್ಕೆ ಹೋಗೋರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸಿ ನಮಗೆ ತುಂಬ ಸಮಸ್ಯೆಗಳು ಮಾಡ್ತಾಯಿದ್ದಾರೆ. ಇದನ್ನು ನಮ್ಮ ಸಾರಿಗೆ ಸಚಿವರಿಗೆ ಹೇಳಿದ್ದೀವಿ, ನಾವು ಸ್ಟ್ರೈಕ್ ಮಾಡಿದ್ದೀವಿ, ಆದರೂ ನಮ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಇದ್ರ ಕಡೆ ಅಟ್ಲೀಸ್ಟು ನೀವು ನ್ಯೂಸ್ ಅವರಾದ್ರು ನಮಗೆ ಸಪೋರ್ಟ್ ಮಾಡಿ. ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಎಲ್ಲ ಕಡೆ ಸ್ಟಾಪ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಸ್ಟಾಪ್ ಆಗ್ತಾಯಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್, ಈಗ ಸರ್ಕಾರವೇ ಒಂದು ಶಕ್ತಿ ಯೋಜನೆ ಅಂತ ಜಾರಿಗೆ ತಂದಿದೆ, ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ. ಇದರಿಂದ ನಿಮ್ಗೆ ಎಫೆಕ್ಟ್ ಆಗಿದೆಯಾ, ಒಳ್ಳೆಯದಾಗಿದೆ? ನಮಗೆ ಇದರಿಂದ ಈ ಶಕ್ತಿ ಯೋಜನೆಗಿಂತ ಮೇಯ್ನ್ ನಮಗೆ ವೈಟ್ ಬೋರ್ಡ್ ಕಾರು, ಈ ಬೈಕು ಇದು ಓಡಿಸೋದ್ರಿಂದ ನಮಗೆ ತುಂಬ ಕಾರವ್ರಿಗೆ, ನಮ್ಮ ಆಟೋದವ್ರಿಗೆ ಎಲ್ಲ ತುಂಬ ಸಮಸ್ಯೆ ಆಗ್ತಿದೆ. ನಮಗೆ ಶ್ರೀ ಶಕ್ತಿಗಿಂತ ನಾವು ಕೇಳ್ಕೊಳ್ಳೋದು ಒಂದೇ, ಕಾನೂನಲ್ಲೇ ಇಲ್ಲ. ಈ ವೈಟ್ ಬೋರ್ಡಲ್ಲಿ ಒಂದು ಕಸ್ಟಮರ್ನ ಇದು ಡ್ರಾಪ್ ಮಾಡೋದು ಕಾನೂನಲ್ಲೇ ಇಲ್ಲ. ವೈಟ್ ಬೋರ್ಡ್ ಇಲ್ಲ, ಓನ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಮಾತ್ರ ಅಲೋ ಇರೋದು. ಇದೆಲ್ಲ ಗೊತ್ತಿದ್ರೂ ಸ್ಟಾಪ್ ಮಾಡೋಕ್ಕೆ ಮೀನಾಮೇಸಿ ಎಣಿಸ್ತಾ ಇದ್ದಾರೆ. ನಾವು ಕೇಳ್ಕೊಳ್ಳೋದು, ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ. ನ್ಯೂಸ್ ಆದವರು ನೀವು ನಮಗೆ ಈ ವೈಟ್ ಬೋರ್ಡ್ ಟ್ಯಾಕ್ಸಿ ಮತ್ತು ಈ ಬೈಕ್ ಟ್ಯಾಕ್ಸಿನೆಲ್ಲ ಬ್ಯಾನ್ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.